ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಒಂದು ಎಲಿಮಿನೇಷನ್ ರಿಸಲ್ಟ್ಸ್ ಈಗ ಹೊರಬಿದ್ದಿದೆ. ನಿನ್ನೆ ನಡೆದಂಥ ಬಿಗ್ ಬಾಸ್ನ ಮೊದಲ ಕಿಚ್ಚನ ಪಂಚಾಯಿತಿ ಹಾಗೂ ಇಂದು ನಡೆಯಲಿರುವ ಒಂದು ಪಂಚಾಯಿತಿಯಲ್ಲಿ ಮೊದಲ ಎಲಿಮಿನೇಷನ್ ಅನ್ನು ಮಾಡಲಾಗಿದೆ. ಹಾಗಾದರೆ ಯಾರು ಬಿಗ್ ಬಾಸ್ ಸೀಸನ್ 11ರ ಮೊದಲನೇ ಎಲಿಮಿನೇಟೆಡ್ ಆದಂಥ ಕಂಟೆಸ್ಟೆಂಟ್ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ನಿನ್ನೆ ನಡೆದಂಥ ಶನಿವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಆಯಿತು. ಅದರಲ್ಲೂ ಮೇನ್ ಆಗಿ ಲಾಯರ್ ಜಗದೀಶ್ ಅವರಿಗೆ ಕಿಚ್ಚ ಸಖತ್ತಾಗಿನೇ ಬೆಂಡೆತ್ತಿದ್ರು. ಬಿಗ್ ಬಾಸ್ನ ಬ್ಯಾನ್ ಮಾಡ್ತೀನಿ ಹಾಗೂ ಬಿಗ್ ಬಾಸ್ನ ಎಕ್ಸ್ಪೋಸ್ ಮಾಡ್ತೀನಿ ಅಂದಿದ್ದ ಜಗದೀಶ್ ಅವರಿಗೆ ಕಿಚ್ಚ ಸಖತ್ತಾಗಿನೇ ಟಾಂಗ್ ಕೊಟ್ಟರು. ಇನ್ನು ಈ ಬಾರಿಯ ಬಿಗ್ ಬಾಸ್ನ ಮೊದಲ ಕ್ಯಾಪ್ಟನ್ ಆದಂಥ ಹಂಸ ಅವರಿಗೂ ಕೂಡ ಹಲವಾರು ಪ್ರಶ್ನೆಗಳನ್ನು ಕೇಳಲಾಯಿತು. ಯಾಕೆಂತಂದರೆ ಹಂಸ ಅವರು ನರಕದಲ್ಲಿರುವಂಥವರ ಸಹಾಯವನ್ನು ಪಡೆದು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಕಿಚ್ಚ ಹೇಳಿದರು. ಇನ್ನಿತರ ಪ್ರಶ್ನೆಗಳನ್ನು ಅಂದರೆ ಬಿಗ್ ಬಾಸ್ನ ಒಂದು ರೂಲ್ಸನ್ನು ಫಾಲೋ ಮಾಡದೇ ಇರೋದ್ರಿಂದ ಆ ಒಂದು ಪ್ರಶ್ನೆಗಳನ್ನು ಕೇಳಲಾಯಿತು. ಇನ್ನು ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಕಳೆದ ಒಂದು ವಾರದಿಂದ ಜನರಿಗೆ ಯಾವುದೇ ರೀತಿಯಿಂದ ಎಂಟರ್ಟೈನ್ಮೆಂಟ್ ಸಿಕ್ಕಿಲ್ಲ, ಬದಲಿಗೆ ಜಗಳವಷ್ಟೇ ನೋಡಬೇಕಾಗಿತ್ತು. ಆದರೆ ನಿನ್ನೆ ನಡೆದಂಥ ಶನಿವಾರದ ಕಿಚ್ಚನ ಪಂಚಾಯಿತಿ ತುಂಬಾ ಎಂಟರ್ಟೈನಿಂಗ್ ಆಗಿತ್ತು. ಹಾಗೂ ಕಿಚ್ಚ ಸುದೀಪ್ ಅವರು ಆಡಿದ ಪ್ರತಿಯೊಂದು ಮಾತಿಗೂ ಕೂಡ ಅಲ್ಲಿ ಕುಂತಂಥ ಆಡಿಯನ್ಸ್ ಚಪ್ಪಾಳೆಯನ್ನು ತಡ್ತಿದ್ರು. ಇನ್ನು ಈ ಒಂದು ಸೀಸನ್ನ ಮೊದಲನೇ ಎಲಿಮಿನೇಷನ್ ಯಾರು ಅಂತ ನೋಡೋದಾದರೆ ಯಮುನಾ ಶ್ರೀನಿಧಿ ಅವರು ಈ ಒಂದು ಬಿಗ್ ಬಾಸ್ ಸೀಸನ್ 11ರ ಮೊದಲ ಕಂಟೆಸ್ಟೆಂಟ್ ಆಗಿ ಎಲಿಮಿನೇಟ್ ಆಗಿದ್ದಾರೆ. ಇಂದು ಪ್ರಸಾರವಾಗುವ ಸಂಡೇ ಒಂದು ಎಪಿಸೋಡ್ನಲ್ಲಿ ಯಮುನಾ ಶ್ರೀನಿಧಿ ಅವರು ಎಲಿಮಿನೇಟ್ ಆಗಿದ್ದಾರೆ. ಸೊ ಹೀಗಾಗಿ ಮುಂದಿನ ವಾರಗಳಲ್ಲಿ ಬಿಗ್ ಬಾಸ್ ಯಾವ ರೀತಿ ಹೋಗುತ್ತೆ ಅನ್ನೋದನ್ನು ಕಾಯ್ದು ನೋಡಬೇಕಾಗಿದೆ. ಇದಾಗಿತ್ತು ಈ ವಿಡಿಯೋದಲ್ಲಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೂ ಇದೇ ರೀತಿಯ ಕಂಟೆಂಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.